ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ನನ್ನ ಹೆಸರು ಕುಮಾರಿ ಏಕದಂತ ಸೂರ್ಯವಂಶಿ. ತಂದೆ ಜಗದೇವ್ ಸೂರ್ಯವಂಶಿ, ತಾಯಿ ಪ್ರತಿಭಾ ಸೂರ್ಯವಂಶಿ. ನಾನು 10ನೇ ತರಗತಿಯಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಶ್ರೀ BM ಪಾಟೀಲ್ ಪಬ್ಲಿಕ್ ಸ್ಕೂಲ್ ಶಾಲೆ, ಸೋಲಾಪುರ ರಸ್ತೆ, ವಿಜಯಪುರ. ನಾನು ಬಸವ ಜಯಂತಿ ಉತ್ಸವ ನಿಮಿತ್ತವಾಗಿ ವಿಶ್ವಗುರು ಬಸವಣ್ಣನವರ ಆಚಾರ ವಿಚಾರ ನುಡಿ ಕುರಿತು ಹೇಳುವ ಮತ್ತು ವಚನಗಳನ್ನು ಹಾಡುವುದರ ಮೂಲಕ ತಮ್ಮ ಮುಂದೆ ಸಾದರಪಡಿಸುತ್ತಿದ್ದೇನೆ. ಧನ್ಯವಾದಗಳು. ಬೆಳಗು. ಬಸವನೆಂದರೆ ಪ್ರಭೆ, ಬಸವನೆಂದರೆ ಬೆಳಗು. ಅಂತಹ ಮಹಾಮಹಿಮನನ್ನು ನೆನೆಯುವುದೇ ಪುಣ್ಯ. ಅಂತಹ ಮಹಾಮಹಿಮನನ್ನು ಪಾದಾರವಿಂದಗಳಿಗೆ ನಮಿಸಿ ಆಗಮಿಸಿದ ಶರಣರಿಗೆಲ್ಲ ಶರಣೆಂದು ಮನಿದು ನನ್ನೆರಡು ಮಾತುಗಳನ್ನಾಡಲು ಪ್ರಾರಂಭಿಸುತ್ತೇನೆ. ಕನ್ನಡ ನಾಡಿನ ಇತಿಹಾಸ ಪುಟಗಳನ್ನು ತಿರುವಿ ಹಾಕಿದಾಗ ಅಲ್ಲಿ ಅನೇಕ ಮಹಾಪುರುಷರು ಗೋಚರಿಸುತ್ತಾರೆ. ಸಂತರು, ಜ್ಞಾನಿಗಳು, ಕವಿಗಳು, ಕಲಾವಿದರು, ಸಮಾಜ ಸುಧಾರಕರು, ವೀರರು, ದಾರ್ಶನಿಕರು ಒಂದಲ್ಲ ಎರಡಲ್ಲ 10 ಕ್ಷೇತ್ರಗಳಲ್ಲಿ ಸೇವೆಗೈದು ನಾಡಿನ ಜನತೆಗಾಗಿ ತಮ್ಮನ್ನು ತಾವು ಅರ್ಪಿಸಿಕೊಂಡು ಅಮರರಾಗಿರುವವರು ಅನೇಕ ಜನರಿದ್ದಾರೆ. ವಾಸ್ತವವಾಗಿ ನೋಡಿದರೆ ಇಂತಹ ಇತಿಹಾಸವೇ ಕನ್ನಡ ನಾಡಿನ ಇತಿಹಾಸ. ಆ ಮಹನೀಯರ ಸಾಲಿನಲ್ಲಿ 12ನೆಯ ಆಗಿ ಹೋದ ಬಸವಣ್ಣನವರ ಹೆಸರು ಧ್ರುವತಾರೆಯಂತಿದೆ. ಅಂದು ಜನರಲ್ಲಿ ಮೂಢನಂಬಿಕೆಗಳು, ಕಂದಾಚಾರಗಳು, ಅಂಧಶ್ರದ್ಧೆಗಳು ತಾಂಡವವಾಡುತ್ತಿದ್ದವು. ಪ್ರಾಣಿ ಬಲಿ, ನರಬಲಿ, ಮೇಲು ಕೀಳೆಂಬ ಭಾವನೆಗಳಿಂದ ಸಮಾಜ ಕೂಡಿತು. ಜನರು ಅಂಧಕಾರದಲ್ಲಿ ಮುಳುಗಿದ್ದರು. ಇಂತಹ ಸಮಯದಲ್ಲಿಯೇ ಬಸವಣ್ಣನವರು ಉದಯಿಸಿದರು. ಬಸವಣ್ಣನವರು ಅಲ್ಲಮ ಪ್ರಭುದೇವ, ಚೆನ್ನಬಸವಣ್ಣ, ಅಕ್ಕ ಮಹಾದೇವಿ, ಸಿದ್ದರಾಮ, ಹಡಪದ ಅಪ್ಪನ ಮೊದಲಾದ 770 ಗಣಗಳು ಸಮೂಹದಲ್ಲಿ ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಸ್ಥಾಪಿಸಿ ಲೋಕದ ಬೆಳಕಿಗೆ ಕಾರಣೀಭೂತರಾದರು. ಬಸವಣ್ಣನವರು ನಡೆನುಡಿಗಳಲ್ಲಿ ಅವರ ಸಂದೇಶವೇನು ಎಂದು ಆಲೋಚಿಸಿದಾಗ ಅವರ ಪ್ರತಿಯೊಂದು ವಚನವು ನಮಗೆ ಉತ್ತರವನ್ನು ನೀಡುತ್ತದೆ. ವಚನಗಳು ಅನೇಕ ವಿಷಯಗಳಲ್ಲಿ ಬೆಳಕನ್ನು ಚೆಲ್ಲುತ್ತವೆ. ಬಸವಣ್ಣನವರ ವಿಶೇಷವೇನೆಂದರೆ ಅವರು ನುಡಿದಂತೆ ನಡೆದರು, ನಡೆದಂತೆ ನುಡಿದು ತೋರಿಸಿದರು. ನುಡಿದಂತೆ ನಡೆ, ಇದೇ ಜನ್ಮ ಕಡೆ. ನುಡಿಯಲ್ಲಿ ಎಚ್ಚೆತ್ತು, ನಡೆಯಲ್ಲಿ ತಪ್ಪಿದಡೆ ಹಿಡಿದಿದ್ರ ಲಿಂಗ ಘಟಸರ್ಪವೆನ್ನುತ್ತಾರೆ. ಅವರು ನಡೆ ನುಡಿಗಳಲ್ಲಿ ಒಂದೇ ಭಾವವನ್ನು ವ್ಯಕ್ತಪಡಿಸಿ ಆಚರಿಸಿ ಎಲ್ಲರಿಗೂ ಆದರ್ಶಪ್ರಾಯರಾದರು. ಬಸವಣ್ಣನವರ ಮುಖ್ಯ ಉದ್ದೇಶ ಮೇಲು ಕೀಳು, ಶ್ರೇಷ್ಠ ಕನಿಷ್ಠ, ಉಚ್ಚ ನೀಚ ಭಾವನೆಗಳನ್ನು ತೊಡೆದು ಹಾಕುವುದು. ಜಾತಿಯಿಂದ ಉತ್ತಮ ಕುಲ ಬರುವುದಿಲ್ಲ, ನೀತಿಯಿಂದ ಬರುವುದು. ಬಸವಣ್ಣನವರು ಮಾಡುವ ಜಾತಿಯ ವಾಸ್ತವಿಕತೆ ಈ ವಚನದಿಂದ ತಿಳಿದುಕೊಳ್ಳಬಹುದು. ಕೊಲ್ಲುವವನೇ ಮಾದಿಗ, ಹೊಲಸು ತಿಂಬುವವನೇ ಹೊಲೆಯ, ಸಕಲ ಜೀವಾತ್ಮರಿಗೂ ಲೇಸನು ಬಯಸುವವನೇ ಶರಣನು, ಅನೇಕ ಕುಲಜನು ಎಂದಿದ್ದಾರೆ. ಜಗತ್ತಿನಲ್ಲಿ ಎಲ್ಲರೂ ಒಂದೇ ಕುಲದಲ್ಲಿ ಜನ್ಮ ತಾಳುವರು. ಸಮಾಜವು ವ್ಯವಸ್ಥಿತವಾಗಿ ನಡೆಯಬೇಕಾದರೆ ಒಬ್ಬೊಬ್ಬರು ಒಂದೊಂದು ವೃತ್ತಿಯನ್ನು ಮಾಡಲೇಬೇಕಲ್ಲವೇ? ಹಾಗಿರುವಾಗ ಮೇಲು ಕೀಳಿನ ಪ್ರಶ್ನೆಯೇ ಬರದು. ಅದಕ್ಕೆ ಬಸವಣ್ಣನವರು ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕೆ ಸಾಲಿಗನಾದ, ವೇದವನೋದಿ ಹಾರವನಾದ, ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಎಂದು ಪ್ರಶ್ನಿಸುತ್ತಾರೆ. ಬಸವಣ್ಣನವರ ವಚನಗಳು ಎಲ್ಲ ಕಾಲಗಳಿಗೂ ಅನ್ವಯವಾಗುವಂತಹವು, ಸರ್ವಕಾಲಿಕವಾದುವು. ಕಾಲಿಡಲೆಂಬೆಲ್ಲ ದೈವನೊಬ್ಬನೆ ಕೂಡಲ ಸಂಗಮ ದೇವ, ದೈವನೊಬ್ಬ
ಮಾತಿನ ಬಗೆಗೆ ಹೇಳುತ್ತಾ ಮಾನವರಿಗೆ ಮಾತು ವ್ಯವಹಾರಕ್ಕಾಧಾರವಾಗಿರುವುದು ಮಾತಿನಿಂದಲೇ ಇಹವು, ಮಾತಿನಿಂದಲೇ ಪರವು, ಮಾತಿನಿಂದಲೇ ಸರ್ವ ಸಂಪದವು. ಆದುದರಿಂದ ನಮ್ಮ ಮಾತಿನಲ್ಲಿ ನಯ ವಿನಯವಿರಬೇಕು ಎಂದು ಹೇಳಿದ್ದಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಆಹುದಹುದೆನ್ನಬೇಕು, ನುಡಿದರೆ ಲಿಂಗ ಮೆಚ್ಚಿ ಆಹುದಹುದೆನ್ನಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವಾನಯ್ಯ, ಕೂಡಲ ಸಂಗಮ ದೇವಾನಯ್ಯ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮುತ್ತಿನ, ನುಡಿದರೆ ಮುತ್ತಿನ, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಮನೆಗೆ ಬಂದವರನ್ನು ಏನು ಬಂದಿರಿ ಹದುಳವಿದ್ದೀರೆ ಎಂದು ಪ್ರೀತಿಯಿಂದ ಮಾತನಾಡಿಸಬೇಕು ಎಂದು ಹೇಳಿದ್ದಾರೆ. ಅವರು ಮನದ ಬಗೆಗೆ ಹೇಳುತ್ತಾ ವಿಷದ ಅಂಬಲಿಗಿಂತಲೂ ಧನದ ಮದವು ಅತಿ ಕೆಟ್ಟದ್ದು ಎಂದು ಹೇಳಿದ್ದಾರೆ. ಕುಲ ಮದ, ಧನ ಮದ, ಬಲಮದ ಮೊದಲಾದ ಅಷ್ಟಮದಗಳು ಸಾಧಕನ ಸಾಧನೆಗೆ ಅಡ್ಡಿ ಉಂಟು ಮಾಡುತ್ತವೆ ಎಂದು ಹೇಳಿದ್ದಾರೆ. ಅವರ ದೃಷ್ಟಿಯಲ್ಲಿ ಸ್ವರ್ಗ ನರಕಗಳ ಕಲ್ಪನೆ ಹೇಗಿತ್ತೆಂದರೆ, ಸತ್ಯ ನುಡಿಯುವುದೇ ಸ್ವರ್ಗಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಇದನ್ನು ಬಿಟ್ಟು ಬೇರೆಲ್ಲಿಯೂ ಲೋಕಗಳಿಲ್ಲವೆಂದು ಸ್ಪಷ್ಟಪಡಿಸಿದ್ದಾರೆ. ಬಸವಣ್ಣನವರು ತಮ್ಮನ್ನು ತಾವೇ ಸತ್ವ ಪರೀಕ್ಷೆಗೆ ಒಳಪಡಿಸಿಕೊಂಡು ನೊಂದು ಬೆಂದು ಅಪ್ಪಟ ಚಿನ್ನದಂತೆ ಮಹಾಮಹಿಮರಾದ ಡಾಂಬಿಕ ಭಕ್ತಿಯನ್ನು ಅವರು ತೀವ್ರವಾಗಿ ಖಂಡಿಸುತ್ತಾರೆ. ಯಾವುದೇ ಕಾರಣಕ್ಕೂ ಅನ್ಯಾಯದಿಂದ ಧನ ಸಂಪಾದನೆ ಮಾಡಬಾರದು. ಹಾಗೆ ಮಾಡಿದರೆ ಅದು ಪಾಪಿಯ ಧನವಾಗಿರುತ್ತದೆ. ನಾಯಿಯ ಮೊಲೆ ಹಾಲು ನಾಯಿಗಲ್ಲದೆ ಲಿಂಗ ಪೂಜೆಗೆ ಬರುವುದುಂಟೆ? ಅದೇ ರೀತಿಯಲ್ಲಿ ಅನ್ಯಾಯದಿಂದ ಸಂಪಾದನೆ ಮಾಡಿದ ಧನವು ಯಾವುದೇ ಸತ್ಕಾರಕ್ಕೆ ಸಲ್ಲುವುದಿಲ್ಲ ಎಂದು ಹೇಳಿದ್ದಾರೆ. ಬಸವಣ್ಣನವರು ಪ್ರಕಾರ ಭಕ್ತರಿಗೆ ಮೃದು ವಚನವಿರಬೇಕು, ವಿನಯವಿರಬೇಕು, ಸದಾಚಾರವಿರಬೇಕು. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂದು ಸುಂದರವಾಗಿ ಹೇಳಿದ್ದಾರೆ. ಈ ಪ್ರಪಂಚದಲ್ಲಿ ಎಲ್ಲರೂ ಬಸವಣ್ಣನವರಂತೆ ಭಾವಿಸಿದರೆ ಆಗ ಸಮಸ್ಯೆಗಳೇ ಇರುವುದಿಲ್ಲ. ನಾನು ದೊಡ್ಡವನು, ಅವನು ಅಹಂಕಾರ ಎಲ್ಲಿಯವರೆಗೆ ಇರುತ್ತದೆಯೋ ಅಲ್ಲಿಯವರೆಗೆ ಸಮಾಜದ ಸುಧಾರಣೆ ಕನಸಿನ ಮಾತು. ಕಳಬೇಡ, ಕೋಲಬೇಡ, ಮುನಿಯಬೇಡ, ಮುನಿಯಬೇಡ, ಕಳಬೇಡ, ಕೋಲಬೇಡ, ಮುನಿಯಬೇಡ, ಕಳಬೇಡ.
ಕುರಿತು ಬೋಧಿಸಿದರು. ಬಸವಣ್ಣನವರು ಎಂತಹ ಧರ್ಮವನ್ನು ಬಯಸಿದ್ದರು ಎಂದರೆ ದಯವೇ ಧರ್ಮದ ಮೂಲ ಪಯ್ಯ. ದಯವೇ ಧರ್ಮದ ಮೂಲ ಪಯ್ಯ. ದಯವಿಲ್ಲದೆ ಧರ್ಮ ಅದು ಯಾವುದಯ್ಯ. ದಯವಿಲ್ಲದೆ ಧರ್ಮ ಅದು ಯಾವುದಯ್ಯ. ದಯವೇ ಧರ್ಮದ ಮೂಲ ಪಯ್ಯ. ದಯವೇ ಧರ್ಮದ ಮೂಲ ಪಯ್ಯ. ದಯಬೇಕು ಸಕಲ ಪ್ರಾಣಿಗಳಲ್ಲಿಯೂ. ದಯಬೇಕು ಸಕಲ ಪ್ರಾಣಿಗಳಲ್ಲಿಯೂ. ದಯವೇ ಧರ್ಮದ ಮೂಲ ಪಯ್ಯ. ದಯವೇ ಧರ್ಮದ ಮೂಲ ಪಯ್ಯ. ದಯವೇ ಧರ್ಮದ ಮೂಲ ಪಯ್ಯ. ದಯವೇ ಧರ್ಮದ ದಯವೇ ಧರ್ಮದ ದಯವೇ ಧರ್ಮದ ಮೂಲ ಪಯ್ಯ. ಇದು ಬರೀ ಮಾನವ ಕುಲದ ಕುರಿತು ಚಿಂತನೆ ಅಲ್ಲ, ಇಡೀ ಜೀವರಾಶಿಗಳು ಕಲ್ಯಾಣ ಕುರಿತು ಚಿಂತನೆ ಮಾಡುವ ಧರ್ಮವೇ ಬಸವಣ್ಣನವರ ಧರ್ಮ. ಕಾಯಕವೇ ಕೈಲಾಸವೆಂದು ಹೇಳಿ ಕಾಯಕ ತತ್ವವನ್ನು ಜನರಲ್ಲಿ ಬಿಂಬಿಸಿದರು. ಯಾರೇ ಆಗಲಿ ವೃತ್ತಿ ಗೌರವವನ್ನು ತಿಳಿದಿರಬೇಕು. ಯಾವುದೇ ಕಾರ್ಯವೂ ಕೀಳಲ್ಲ ಎಂದು ಎಲ್ಲ ಕಾರ್ಯಗಳನ್ನು ಸಮಭಾವದಿಂದ ಕಂಡು ಗೌರವಿಸಬೇಕು ಎಂದು ಹೇಳಿದ್ದಾರೆ. ಜನರಲ್ಲಿ ಮನೆ ಮಾಡಿರುವ ಮೂಢನಂಬಿಕೆಗಳನ್ನು, ಕಂದಾಚಾರಗಳನ್ನು ಹಾಗೂ ಕಂಡ ವಸ್ತುಗಳನ್ನು ದೇವರೆಂದು ಬಗೆದು ಪೂಜಿಸುವುದನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಮಡಿಕೆ ದೈವ ಮೋರೆ ದೈವ ಬೀದಿಯ ಕಲ್ಲು ದೈವ. ಮಡಿಕೆ ದೈವ ಮೋರೆ ದೈವ ಬೀದಿಯ ಕಲ್ಲು ದೈವ. ಹನಿಗೆ ದೈವ ಬಿಲ್ಲ ನಾರಿ ದೈವ ಕಾದಿರೋ. ಹನಿಗೆ ದೈವ ಬಿಲ್ಲ ನಾರಿ ದೈವ ಕಾದಿರೋ. ಮಡಿಕೆ ದೈವ ಮೋರೆ ದೈವ ಬೀದಿಯ ಕಲ್ಲು ದೈವ. ಮಡಿಕೆ ದೈವ ಮೋರೆ ದೈವ ಬೀದಿಯ ಕಲ್ಲು